ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ, ನೀವು ಬಕ್ರೀದ್ ಸಾಕೋ ಮರಿಗಳಿಗಾಗಲಿ ಮತ್ತು ಪೈಟ್ರ್ ಮರಿಗಳಿಗಾಗಲಿ ಟಾನಿಕ್ನ ಯಾವುದು ಹಾಕಿದರೆ ಉತ್ತಮ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವ ಟಾನಿಕ್ ಎಷ್ಟೆಷ್ಟು ಹಾಕಬೇಕು ಮತ್ತು ಎಷ್ಟೆಷ್ಟು ದಿನಕ್ಕೆ ಹಾಕಬೇಕು, ಪೈಟ್ರ್ ಮರಿಗಳಿಗೆ ಹೇಗೆ ಹಾಕಬೇಕು ಮತ್ತು ನೀವು ಬಕ್ರೀದ್ ಸಾಕೋ ಮರಿಗಳಿಗೆ ಹೇಗೆ ಟಾನಿಕ್ ಹಾಕಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಣ ಬನ್ನಿ. ಈಗ ಮೊದಲಿಗೆ ನಾನೀಗ ಯಾವ ಟಾನಿಕ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಯೂಸ್ ಮಾಡೋದು ಎರಡೇನೆ. ಇದು ಬಂದುಬಿಟ್ಟು ಓಸೋಮಿನ್ ಅಂತ, ಇದನ್ನು ಹಾಕ್ತೀನಿ. ಇದನ್ನು ಯಾವಾಗ ಹಾಕ್ಬೇಕಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಮತ್ತೊಂದು ಟಾನಿಕ್ನ ತೋರಿಸ್ತೀನಿ ನಿಮಗೆ. ಇದು ಬ್ರೋಟಾನ್ ಅಂತ, ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಎಷ್ಟೆಷ್ಟು ಹಾಕಬೇಕು, ಎಷ್ಟು ಮಿಲಿ ಹಾಕಬೇಕು ಮತ್ತು ಸಣ್ಣ ಮರಿಗಳಿದ್ದಾಗ ಎಷ್ಟು ಹಾಕಬೇಕು ಮತ್ತು ದೊಡ್ಡ ಮರಿಗಳಿದ್ದಾಗ ಎಷ್ಟು ಹಾಕಬೇಕು ಅಂತ ನಾನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಓಸೋಮಿನ್ ಬಂದುಬಿಟ್ಟು ಇದು 1 ಲೀಟ್ರ್ ಕ್ಯಾನ್ ಇದೆ. ಇದು 1 ಲೀಟ್ರಿಗೆ ಎಷ್ಟೈತೆ ಹೇಳ್ತೀನಿ ನೋಡಿ. ಇಲ್ಲಿದೆ ನೋಡಿ, 302 ರೂಪಾಯಿ ಇದೆ 1 ಲೀಟ್ರಿಗೆ. ಇದನ್ನು ನೀವು ಬಕ್ರೀದ್ ಮರಿಗಳಿಗೆ ಹೆಂಗೆ ಹಾಕಬೇಕಂದ್ರೆ, ನೀವು ಬಕ್ರೀದ್ ಮರಿಗಳಿಗಾದರೆ 2 ದಿನಕ್ಕೆ 5 ಮಿಲಿ ಹಾಕಬೇಕು. ಸಣ್ಣ ಮರಿ ಇದ್ದಾಗ 3 ಮಿಲಿ ಹಾಕಬೇಕು ಮತ್ತು ದೊಡ್ಡ ಆಗ್ತಾ ಬಂದಾಗ ನೀವು 5 ಮಿಲಿ ಹಾಕಬೇಕು. ಅದು 2 ದಿನಕ್ಕೊಮ್ಮೆ ಹಾಕಬೇಕು. ಮತ್ತು ನೀವು ಇದನ್ನೇ ಪೈಟ್ರ್ ಮರಿಗೆ ಹಾಕಬೇಕಂದ್ರೆ ನೀವು ಇದನ್ನು ವಾರಕ್ಕೊಮ್ಮೆ ಹಾಕಬೇಕು. ಇದಕ್ಕೆ 2 ದಿವಸಕ್ಕೊಮ್ಮೆ ಹಾಕಬಾರ್ದು. ಯಾಕಂದರೆ ಪೈಟ್ರ್ ಮರಿಗಳು ನೀವು ಹೆಚ್ಚಿಗೆ ದಿನ ಇಟ್ಕೋದ್ರಿಂದ ಅದಕ್ಕೆ ಭಾಳ ಟಾನಿಕನ್ನು ಹಾಕಬಾರ್ದು. ಅದಕ್ಕಾಗಿ ನೀವು ವಾರಕ್ಕೊಮ್ಮೆ ಹಾಕಬೇಕು. ಮತ್ತು ಇದು ಮತ್ತೊಂದು ಬ್ರೋಟಾನ್ ಕೂಡ ಅಷ್ಟೇ. ಇದು ಬಕ್ರೀದ್ ಮರಿಗಳಿಗಾದರೆ ನೀವು ಇದನ್ನ ವಾರಕ್ಕೆ 2 ಸಲ ಹಾಕಬೇಕು. ಇದು ಭೀ ಸೇಮೇನೆ. ಸಣ್ಣ ಮರಿ ಇದ್ದಾಗ 3 ಮಿಲಿ ಮತ್ತು ದೊಡ್ಡ ಮರಿ ಇದ್ದಾಗ 5 ಮಿಲಿ ಹಾಕಬೇಕು. ಇದನ್ನು ವಾರಕ್ಕೆ 2 ಸಲ ಹಾಕಬೇಕು. ಮತ್ತು ಇದು ಓಸೋಮಿನ್ನ ಇದನ್ನ ವಾರಕ್ಕೆ ನೀವು 2 ದಿನಕ್ಕೊಮ್ಮೆ ಹಾಕಬೇಕು. ಮತ್ತು ಈ ಬ್ರೋಟಾನ್ ಟಾನಿಕ್ನ ಪೈಟ್ರ್ ಮರಿಗಳಿಗೆ ಯಾವ ರೀತಿ ಹಾಕಬೇಕಂದ್ರೆ ವಾರಕ್ಕೊಮ್ಮೆ ಹಾಕಬೇಕು. ವಾರಕ್ಕೊಮ್ಮೆ ಹಾಕೋದ್ರಿಂದ ಮೇವು ಕೂಡ ಚೆನ್ನಾಗಿ ತಿನ್ನುತ್ತೆ ಮತ್ತು ಮೇವು ಕೂಡ ಹಚ್ಚುತ್ತೆ. ಹೀಗಾಗಿ ನೀವು ವಾರಕ್ಕೊಮ್ಮೆ ಹಾಕಬೇಕು. ಇದ್ರ ಬೆಲೆ ಎಷ್ಟಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, 134 ರೂಪಾಯಿ ಇದ್ರದ್ದು. ಇನ್ನೂ ಕಡಿಮೆ ಆಗುತ್ತೆ. ಇದ್ರ ಮೇಲೆ MRP ಅಷ್ಟಿದೆ, ಇದು ಕಡಿಮೆ ಆಗುತ್ತೆ. ಇದು ಎಷ್ಟು ಲೀಟ್ರ್ ಕ್ಯಾನ್ ಅಂದರೆ, ಇದು 200 ಮಿಲಿ ಕ್ಯಾನು. ಇವು 5 ಲೀಟ್ರು ನೀವು 1 ಲೀಟ್ರ್ ಗಂಟಲೆ ತೊಗೊಂಡ್ರೆ ಕಡಿಮೆ ಬೀಳುತ್ತೆ. ಈ ಸಣ್ಣ ಬಾಟ್ಲೆ ತೊಗೋದ್ರಿಂದ ಹೆಚ್ಚಿಗೆ ಬೀಳುತ್ತೆ. ಮತ್ತು ಇದರಿಂದ 2 ಟಾನಿಕ್ ಯೂಸ್ ಮಾಡೋದ್ರಿಂದ ಮರಿಗಳ ಮೇವು ಕೂಡ ತುಂಬ ಚೆನ್ನಾಗಿ ತಿನ್ನುತ್ತೆ ಮತ್ತು ಮೈ ಹಚ್ಚುತ್ತೆ. ಅದೇ ರೀತಿ ಇದನ್ನ ಹಾಕೋದ್ರಿಂದ ಮೈ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಮರಿಗಳು ಮೇವು ತಿನ್ನುತ್ತೆ, ನೀರು ಕುಡಿಯುತ್ತೆ. ಹೀಗಾಗಿ ಇದನ್ನು ಪೈಟ್ರ್ ಮರಿಗಳಿಗಾಗಲಿ ಮತ್ತು ಬಕ್ರೀದ್ ಮರಿಗಳಿಗಾಗಲಿ ಯೂಸ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ನೀವು ಪೈಟ್ರ್ ಮರಿಗಳಿಗೆ ಸ್ವಲ್ಪ ಕಡಿಮೆ ಹಾಕಬೇಕು. ಮತ್ತು ಬಕ್ರೀದ್ ಮರಿಗಳಿಗೆ ನೀವು ಬೇಗ 3 ತಿಂಗಳಿನಲ್ಲಿ ತಯಾರು ಮಾಡ್ತೀನಿ ಅಂದರೆ ಇಲ್ಲ, ಒಬ್ಬೊಬ್ಬರು ಬಕ್ರೀದ್ ಸಮೀಪ ಇದ್ದಾಗ ತಂದು ತಯಾರು ಮಾಡ್ತೀನಿ ಅಂದರೆ ಇದನ್ನ ಹಾಕಬೇಕು. ಮತ್ತು ನೀವು ಮೊದಲಿನಿಂದನೇ ಹಾಕ್ತೇನೆ ಅಂದರೆ ಸ್ವಲ್ಪ ಕಡಿಮೆ ಹಾಕೋದು ಬನ್ನಿ. ಆನಂತರ ಲಾಸ್ಟ್ ಬಕ್ರೀದ್ ಇನ್ನೊಂದು 2-3 ತಿಂಗಳು ಇದ್ದಾಗ ಜಾಸ್ತಿ ಮಾಡಿದರೆ ನಡೆಯುತ್ತೆ. ಈಗ ನಾನು ಇದನ್ನು ಹಾಕಿದ ಮೇಲೆ ನಮ್ಮ ಮರಿಗಳು ಯಾವ ರೀತಿ ತೂಕ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಇದನ್ನು ಹಾಕೋದ್ರಿಂದ ಯಾವ ರೀತಿ ತೂಕ ಬಂದಿದೆ. ಇದು ಉಣ್ಣಿ ಏನೂ ಇಲ್ಲ, ಎಲ್ಲ ಕಟ್ ಮಾಡಿದ ನಂತರ ಇಟ್ಟು ವೇಟ್ ಇದೆ ಅದು. ಮತ್ತು ಹೈಟ್ ಕೂಡ ನೋಡಿ ಯಾವ ರೀತಿ ಇದೆ. ಈ ರೀತಿ ಹೈಟ್ ಇದೆ. ಇದು ಮತ್ತೊಂದು ಮರಿ ತೂಕ ಕೂಡ ತೋರಿಸ್ತೀನಿ ನೋಡಿ. ನೋಡಿ, ಮತ್ತು ಇದ್ರ ಲೆಂತ್ ಕೂಡ ನೋಡಿ. ಈ ಟಾನಿಕ್ ಹಾಕೋದ್ರಿಂದ ಯಾವ ರೀತಿ ಉಪಯೋಗ ಅಂತ ನಿಮಗೆ ಗೊತ್ತಾಗುತ್ತೆ. ಇದ್ರ ವೇಟ್ ಯಾವ ರೀತಿ ಬಂದಿದೆ ನೋಡಿ. ಕೂದಲ ಕಟ್ ಮಾಡಿದ ನಂತರ ಇನ್ನೂ 8 ತಿಂಗಳ ಮರಿ ಇದೆ. 8 ತಿಂಗಳ ಮರಿಗಳು ತೂಕ ಯಾವ ರೀತಿ ಬಂದಿದೆ ನೋಡಿ. ಒಂದು ದೊಡ್ಡ ಮರಿ 2 ಮರಿ ಕಂದಂಗೆ ಇದೆ. ನಿಮಗೆ ಇದು 8 ತಿಂಗಳ ಮರಿ ಅನ್ನೋದು ಗುರ್ತಾಗೋದು ಈ ಕೊಂಬುಗಳ ಮೇಲೆ. ಅದನ್ನು ಬಿಟ್ಟು ನಿಮಗೆ ಸೈಜ್ ನೋಡಿದ್ರೆ ಗುರ್ತಾಗಲ್ಲ. ಆ ರೀತಿ ಯೂಸ್ ಇದೆ ಈ ಟಾನಿಕ್ಕು. ಮತ್ತು ಇವಕ್ಕೆ ನೀವು ಒಳ್ಳೆ ಫುಡ್ ಕೂಡ ಕೊಡಬೇಕು ಈ ಟಾನಿಕ್ ಹಾಕೋದ್ರಿಂದ. ಈ ಟಾನಿಕ್ ಹಾಕಿ ನೀವು ಫುಡ್ನ ಕಡಿಮೆ ಮಾಡಬಾರ್ದು, ಮೇವಾಗಲಿ ಕಾಳಾಗಲಿ. ಯಾಕಂದರೆ ಮರಿಗಳಿಗೆ ಬೇಗ ಹಸುವಾಗುತ್ತೆ. ಹೀಗಾಗಿ ಮರಿಗಳಿಗೆ ತುಂಬ ಫುಡ್ ಬೇಕಾಗುತ್ತೆ. ಈ ಟಾನಿಕ್ ಹಾಕೋದ್ರಿಂದ ಮಾತ್ರ ಇವು ತೂಕ ಆಗೋಲ್ಲ. ಈ ಟಾನಿಕ್ ತಕ್ಕಂಗೆ ನೀವು ಕಾಳಾಗಲಿ ಫುಡ್ ಆಗಲಿ ಕೊಡಲೇಬೇಕು.
ನೀವು ಆ ಟಾನಿಕ್ ಈ ಟಾನಿಕ್ ಹಾಕೋದ್ರಿಂದ ಏನೂ ಉಪಯೋಗ ಇಲ್ಲ. ಈಗ ಎಲ್ಲರೂ ಹೆಚ್ಚು ಜಾಸ್ತಿ ಯೂಸ್ ಮಾಡೋದು ಇದು ಓಸೋಮಿನ್ ಮತ್ತು ಅತಿ ಹೆಚ್ಚು ಸೇಲ್ ಆಗೋದು ಬ್ರೋಟಾನು. ಈ ಬ್ರೋಟಾನ್ ಹೆಂಗೆ ಕೆಲಸ ಮಾಡ್ತಿದ್ದಿಲ್ಲ ಅದೇ ರೀತಿ ಇದು ಓಸೋಮಿನ್ ಇದು ಕೂಡ ಹಾಗೆ ಕೆಲಸ ಮಾಡುತ್ತೆ. ಇದು ಯಾವ್ಯಾವ ಬರ್ತಿದೆ ನೋಡಿ, ತಮ್ಮಲ್ಲಿ ಚಿತ್ರ ಇದೆ. ಒಂದು ಟಗರಿಗೆ ಬರುತ್ತೆ, ಒಂದು ಕೋಳಿ ಹುಂಜ ಇವಕ್ಕೆ ಬರುತ್ತೆ, ಮತ್ತು ಆಂಕಳುಗಳಿಗೆ ಬರುತ್ತೆ ಈ ಟಾನಿಕ್ಕು. ಇಲ್ಲಿದೆ ನೋಡಿ, ಮತ್ತೆ ಎಷ್ಟು ಪ್ರಾಣಿಗಳಿಗೆ ಬರುತ್ತೆ ಅಂತ ಇಲ್ಲಿದೆ ನೋಡಿ. ಮತ್ತು ಇದರಲ್ಲಿ ಏನು ಜಾಸ್ತಿ ಇರುತ್ತೆ ಅಂತ ಬನಾನಾದಿಂದ ಇದು ಪ್ರಾಡಕ್ಟ್ನ ತಯಾರು ಮಾಡಿರ್ತಾರೆ. ಇಲ್ಲಿದೆ ನೋಡಿ. ಇದನ್ನ ಹಾಕೋದ್ರಿಂದ ಮರಿಗಳಿಗೆ ಯಾವುದೇ ರೀತಿ ಏನು ತೊಂದರೆ ಏನಿಲ್ಲ. ಇದು ಒಂದು ಉತ್ತಮನೇ ಅಂತ ಹೇಳಬೇಕು. ಮತ್ತು ಇದು ಬ್ರೋಟಾನ್ ಕೂಡ ಇದು ಯಾವ್ಯಾವ್ದಕ್ಕೆ ಬರುತ್ತೆ ನೋಡಿ. ಇದು ಒಂದು ಟಗರುಗಳಿಗೆ ಮತ್ತು ಎಮ್ಮೆಗಳಿಗೆ ಮತ್ತು ನಾಯಿಗಳಿಗೆ, ಹುಂಜ, ಕೋಳಿಗಳಿಗೆ, ಆಂಕಳುಗಳಿಗೆ ಈ ಟಾನಿಕ್ ಕೂಡ ಎಲ್ಲದಕ್ಕೂ ಬರುತ್ತೆ. ಇದನ್ನು ಹಾಕೋದ್ರಿಂದ ಕೂಡ ಏನು ತೊಂದರೆ ಇಲ್ಲ. ಇವೆರಡು ಹಾಕೋದ್ರಿಂದ ಮರಿಗಳಿಗೆ ಉತ್ತಮ ಬೆಳವಣಿಗೆ ಕೂಡ ಬರುತ್ತೆ. ಅದೇ ರೀತಿ ಉತ್ತಮ ಸೈಜ್ ಕೂಡ ಆಗುತ್ತೆ. ಯಾವ ರೀತಿ ಕಾಣ್ತಾ ಇದೆ ನೋಡಿ ಸೈಜ್ ನಮಗೆ. ಇಲ್ಲಿ ನೋಡಿ ಯಾವ ರೀತಿ ಎರಡು ಕೂಡ ನಿಂತಿದೆ. ಎಷ್ಟು ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ಸೈಜ್ ಹೆಂಗಿದೆ ಅಂತ. ಈ ಟಾನಿಕ್ ಹಾಕೋದ್ರಿಂದ ಉಪಯೋಗ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನಾಗ ಮರಿಗಳಿಗೆ ಯಾವ ರೀತಿ ಹಾಕೋದಂತ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ನೋಡಿ. ಈಗ ನಾನು ಓಸೋಮಿನ್ನ ಮರಿಗಳಿಗೆ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ. ಯಾವ ರೀತಿ ಹಾಕಬೇಕು ಮತ್ತು ಎಷ್ಟು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೀವು ಔಷಧಿ ಹಾಕಲು ಇಂಥದ್ದೊಂದನ್ನು ಇದನ್ನು ತೊಗೊಳ್ಳಿ, ಇಂಜೆಕ್ಷನ್ದು ಒಂದು ಸಿರಿಂಜಿ. ಇದನ್ನು ತೊಗೊಂಡು ಇದು 5 ಮಿಲಿದಿದೆ. ಇದ್ರಾಗೂ ದೊಡ್ಡ ಬರುತ್ತೆ ಮತ್ತು ಸಣ್ಣ ಬರುತ್ತೆ. ಇಂಥವನ್ನ ತೊಗೊಂಡು ನೀವು ಔಷಧಿ ಹಾಕಬೇಕು. ಈಗ ನಾನು ಹಾಕ್ತೀನಿ ನೋಡಿ. ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಈ ರೀತಿ ಇರುತ್ತೆ. ಸೇಮ್ ನಿಮಗೆ ಚಾಕ್ಲೇಟ್ ಕ್ರೀಮ್ ಜೊತೆನೇ ಇರುತ್ತೆ. ಈ ಥರ ಇನ್ನು ಸಿರಂಜಲ್ಲಿ ತಕ್ಕೊಂಡು ಈಗ ನಾನು ನಿಮಗೆ ಒಂದು ಮರಿಗೆ ಹಾಕಿ ತೋರಿಸ್ತೀನಿ. ಈಗ ಈ ರೀತಿ ಹಾಕಬೇಕು. ಮತ್ತು ಮತ್ತೊಂದು ಮರಿಗೆ ದೊಡ್ಡ ಮರಿ ಇರೋದ್ರಿಂದ 5 ಮಿಲಿ ತೆಗಬೇಕು. ಈ ರೀತಿಯಾಗಿ ಹಾಕಬೇಕು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.